ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಆಹಾರ ಮತ್ತು ನೀರು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಕಾರ್ಬೋಹೈಡ್ರೇಟ್ನ ಪೂರ್ಣ ವಿವರವನ್ನು ತೆಗೆದುಕೊಂಡಿದ್ದೀರಿ. ಈ ಒಂದು ಕ್ಲಾಸ್ನಲ್ಲಿ ನಾವೀಗ ಮುಂದುವರೆದು ಆಹಾರದಲ್ಲಿ ಬರುವಂತಹ ಪೋಷಕಾಂಶಗಳಲ್ಲಿ ಎರಡನೇ ಒಂದು ಭಾಗ ಏನಪ್ಪ ಅಂದರೆ, ಎರಡನೇ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಅದು ಪ್ರೋಟೀನ್ ಆಗಿದೆ. ಪ್ರೋಟೀನ್ ಅಂದರೆ ಏನು, ಆ ಪ್ರೋಟೀನ್ ಗಳ ಮಹತ್ವ ಎಂಥದ್ದು, ಪ್ರೋಟೀನಲ್ಲಿ ಬರುವಂಥ ಬೇರೆ ಬೇರೆ ವಿಧಗಳು ಯಾವುವು, ಪ್ರೋಟೀನು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಅವಶ್ಯಕತೆ ಇದೆ, ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ರೋಟೀನ್ ಎಂತಕ್ಕಂಥದ್ದು ನಮಗೆ ಇದು ಒಂದು ಆಹಾರದ ಘಟಕವಾಗಿದೆ. ಅಮೈನೋ ಆಮ್ಲಗಳಿಂದ ಕೂಡಿ ಪಾಲಿ ಅಮೈಡ್ ಆಗಿದೆ. ಪ್ರೋಟೀನ್ ಯಾವ ಒಂದು ಆಮ್ಲಗಳಿಂದ ಆಗಿದೆ, ಅದು ಅಮೈನೋ ಆಮ್ಲಗಳಿಂದ ಆಗಿದೆ. ಪ್ರತಿಯೊಂದು ಪ್ರೋಟೀನ್ ಅಣುವು ನೂರಾರು ಅಮೈನೋ ಆಮ್ಲಗಳಿಂದ ಕೂಡಿದ್ದ ದೊಡ್ಡ ಸರಪಳಿ. ಪ್ರೋಟೀನ್ ಅಣುವಿನಲ್ಲಿರುವ ಅಮೈನೋ ಆಮ್ಲಗಳನ್ನು ಹಿಡಿದಿರುವ ರಾಸಾಯನಿಕ ಬಂಧಗಳಿಗೆ ಪೆಪ್ಟೈಡ್ ಬಂಧ ಅಂತ ಹೇಳಿ ಕರಿತೀರಿ. ಓಕೆನಾ. ಈಗ ಇಂದಿನ ಒಂದು ಕ್ಲಾಸ್ನಲ್ಲಿ ಮೋನೋಮರ್ ಅವುಗಳ ಒಂದು ಬಾಂಡ್ಗೆ ನಾವೇನಂತ ಕಾರ್ಬೋಹೈಡ್ರೇಟೇಷನ್ ಅಂತ ಹೇಳಿ ಕರಿತಾ ಇದ್ದೀವಿ. ಆ ಒಂದು ಕಂಪ್ಲೀಟ್ ಆಗಿರುವಂಥದ್ದನ್ನು ನೀವು ಹಿಂದಿನ ವಿಡಿಯೋಗಳನ್ನು ವಿಸಿಟ್ ಮಾಡಿ ನೋಡ್ಬೋದು. ಈಗ ಸಣ್ಣ ಅಮೈನೋ ಆಮ್ಲಗಳು ಕೂಡಿ ದೊಡ್ಡದಾದ ಒಂದು ಪ್ರೋಟೀನ್ ಪರಮಾಣುವಿನ ಸರಪಳಿ ಆಗುವಂಥದ್ದು. ಆ ಒಂದು ಸರಪಳಿಯಲ್ಲಿ ಆಗಿರುವಂಥ ಬಾಂಡ್ಗೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಹೇಳಿ ಕರಿತೀವಿ. ಓಕೆನಾ. ನೈಸರ್ಗಿಕವಾಗಿ ಇದು 20 ಬಗೆಯ ಅಮೈನೋ ಆಮ್ಲಗಳಿವೆ. ನೈಸರ್ಗಿಕವಾಗಿ ಎಷ್ಟು ಬಗೆಯ ಅಮೈನೋ ಆಮ್ಲಗಳಿವೆ? 20 ಬಗೆಯ ಅಮೈನೋ ಆಮ್ಲಗಳಿವೆ. ಅಂದರೆ 20 ಟೈಪ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ಗಳಿವೆ. ಇವುಗಳಲ್ಲಿ ಎರಡು ಅಮೈನೋ ಆಮ್ಲಗಳಿವೆ. ಆ ಅಮೈನೋ ಆಮ್ಲಗಳಿವೆ, ಅವುಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮುಖ್ಯವಾಗಿ 2 ಟೈಪ್ ಅಮೈನೋ ಆಮ್ಲಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವಶ್ಯಕ ಅಮೈನೋ ಆಮ್ಲ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಯಾವುವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಅಂತಂದಾಗ, ನಮಗೆ ಅವಶ್ಯಕ ಅಮೈನೋ ಆಮ್ಲಗಳೆಂದರೆ ದೇಹಕ್ಕೆ ಬೇಕಾಗುವ ಅಮೈನೋ ಆಮ್ಲಗಳನ್ನು ಆಹಾರದ ಮೂಲಕ ಪಡೆಯುತ್ತೇವೆ. ಇಂತಹ ಅಮೈನೋ ಆಮ್ಲಗಳನ್ನು ಅವಶ್ಯಕ ಅಮೈನೋ ಆಮ್ಲಗಳು ಅಂತ ಹೇಳಿ ಕರಿತೀವಿ. ನೋಡಿ, ನಮ್ಮ ದೇಹಕ್ಕೆ ಅವಶ್ಯ ಇರುವಂತಹ ಅಮೈನೋ ಆಮ್ಲಗಳನ್ನು ನಾವು ಏನಂತ ಕರಿತೀವಿ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಕರಿತೀವಿ. ಅವು ಯಾವಪ್ಪ ಅಂದರೆ, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂದರೆ ಯಾವುವು, ಉದಾಹರಣೆಯನ್ನು ಕೊಡಿರಿ. ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಯಾವುವು ಅಂತಂತ ಉದಾಹರಣೆಯನ್ನು ನೋಡೋದಾದರೆ, ಐಸೋಲ್ಯೂಸಿನ್, ಅರ್ಜಿನ್, ಲೈಸಿನ್, ಮಿಥಿಯೋನಿನ್, ಥ್ರಿಯೋನಿನ್, ಟ್ರಿಪ್ಟೋಫಾನ್, ವಾಲಿನ್, ಹಿಸ್ಟಿಡಿಯನ್. ಮಕ್ಕಳಿಗೆ ಅಗತ್ಯ ಅಮೈನೋ ಟ್ರಯೋಸಿನ್ ಎಂತಕ್ಕಂಥದ್ದು. ಓಕೆನಾ. ಇಷ್ಟು ರೀತಿಯ ಅಮೈನೋ ಆಮ್ಲಗಳು ಇರ್ತವೆ. ನೆಕ್ಸ್ಟ್ ಏನಪ್ಪ ಅಂದರೆ, ಅನಾವಶ್ಯಕ ಅಮೈನೋ ಆಮ್ಲಗಳು, ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಯಾವುವು ಅನಾವಶ್ಯಕ ಅಂದರೆ ಆಮ್ಲಗಳೆಂದರೆ ಮಾನವನಿಗೆ ಬೇಕಾದ ಅಮೈನೋ ಆಮ್ಲಗಳನ್ನು ದೇಹವೇ ತಯಾರಿಸುತ್ತದೆ. ಇಂತಹ ಅಮೈನೋ ಆಮ್ಲಗಳನ್ನು ಅನಾವಶ್ಯಕವಾಗಿ ಅಮೈನೋ ಎನ್ನುತ್ತೇವೆ. ಮಾನವನ ದೇಹವು ಅಮೈನೋ ಆಮ್ಲ ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, ಈಗ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಯಾವುವು ಅಂತ ನೋಡಿದ್ವಿ. ಈಗ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ಗಳು ಏನಿದ್ದಾವೆ, ಇವುಗಳನ್ನು ನಾವು ದೇಹದಲ್ಲಿ ಉತ್ಪತ್ತಿಯಾದರೂ ಕೂಡ ನಾವು ಹೊರಗಿನಿಂದ ಪಡೆದುಕೊಳ್ಳುವಂಥದ್ದು ಮಾಡ್ತೀವಿ. ಹಾಗಾಗಿ ಇವುಗಳಿಗೆ ನಾವು ಅನಾವಶ್ಯಕ ಅಥವಾ ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಅಷ್ಟು ಕೂಡ ಈ ರೀತಿಯಾದ ಅನಾವಶ್ಯಕವಾದ ನಮಗೆ ಬೇಕಾಗಿರುವಂಥ ಅಮೈನೋ ಆ್ಯಸಿಡ್ಗಳನ್ನು ನಮ್ಮ ದೇಹವೇ ತಯಾರಿಸಿಕೊಳ್ಳುವಂಥ ಸಾಮರ್ಥ್ಯ ಹೊಂದಿದರೂ ಕೂಡ ನಾವು ಅನಾವಶ್ಯಕವಾಗಿ ಬೇರೆ ಅಮೈನೋ ಆ್ಯಸಿಡ್ಗಳನ್ನು ಹೊರಗಿನಿಂದ ಇಂಟೇಕ್ ಮಾಡ್ಕೋತೀವಿ. ಅದಕ್ಕೆ ಅನಾವಶ್ಯಕ ಅಂತ ಹೇಳಿ ಕರಿತೀವಿ. ಅಂಥವುಗಳು ಯಾವುವಪ್ಪ ಅಂದರೆ, ಅನಾಲಿನ್, ಅಸ್ಟಾಟರೇಟ್, ಸೈಟಾಸ್ಪೀನ್, ಗ್ಲೈಸಿನ್, ಪ್ರೋಲಿನ್, ಸೆರಿನ್,
ಅಸ್ಟರಿಜಿನ್, ಪೈರೋಲೈಸಿಸ್ ಇವುಗಳನ್ನು ನಾವು ಹೊರಗಡೆಯಿಂದ ತೆಗೆದುಕೊಳ್ಳುವಂಥದ್ದು. ಮಾನವನಿಗೆ ಪ್ರೋಟೀನ್ ಏಕೆ ಬೇಕು? ಮೊದಲಿಗೆ ಮಾನವನಿಗೆ ಪ್ರೋಟೀನ್ ಯಾಕೆ ಅವಶ್ಯಕತೆ ಇದೆ ಅಂತ ನಾವು ನೋಡೋದಾದರೆ, ಮನುಷ್ಯನಿಗೆ ಪ್ರೋಟೀನ್ ಅವಶ್ಯಕತೆ ತುಂಬಾ ಇರುವಂಥದ್ದು. ಅದು ಯಾಕಪ್ಪ ಅಂದರೆ, ಮಾನವನಿಗೆ ಪ್ರೋಟೀನ್ ಏಕೆ ಬೇಕಂದರೆ, ಪ್ರೋಟೀನ್ಗಳಲ್ಲಿ ರಚನಾತ್ಮಕ ಪ್ರೋಟೀನ್ ಅಂದರೆ ಸ್ಟ್ರಕ್ಚರಲ್ ಪ್ರೋಟೀನ್ಸ್ಗಳಿರ್ತವೆ. ದೇಹದ ಬಿಲ್ಡಿಂಗ್ ಬ್ಲಾಕ್ಸ್ ಪ್ರೋಟೀನ್ಗಳಿಗೆ ನಾವು ದೇಹದ ನಿರ್ಮಾಣಕಾರರು ಅಂತ ಹೇಳಿ ಕರಿತೀವಿ. ಓಕೆನಾ. ಅದಕ್ಕಾಗಿ ದೇಹದ ರಚನೆಯನ್ನು ಮಾಡಲು ಮಾನವನಿಗೆ ಪ್ರೋಟೀನ್ ಬೇಕು. ಕಾರಣ, ದೇಹದ ಕೋಶಗಳು ಕಟ್ಟುವ ದುರಸ್ತಿ ಮಾಡುವ ಕಾರ್ಯವನ್ನು ಮಾಡುತ್ತವೆ. ಅದಕ್ಕಾಗಿ ನಮಗೆ ಏನು ಬೇಕಪ್ಪ ಅಂದರೆ ಪ್ರೋಟೀನ್ಗಳು ಬೇಕು. ಸೊ ಉದಾಹರಣೆಗೆ ನೋಡೋದಾದರೆ, ಕೊಲಾಜಿನ್ ಇದು ದೇಹದ ಪ್ರೋಟೀನ್ ಶೇಕಡ 25-35 ರಷ್ಟು ಇರುತ್ತದೆ. ಇದು ಸಂಯೋಜಿತ ಅಂಗಾಂಶದಲ್ಲಿರುತ್ತೆ. ಪ್ರೋಟೀನ್ಗಳು ದೇಹದಲ್ಲಿ ರಕ್ಷಣೆಯನ್ನು ನೀಡುವ ರೋಗ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಇಂತಹ ಪ್ರೋಟೀನ್ಗಳನ್ನು ಪ್ರತಿಕಾಯ ಪ್ರೋಟೀನ್ಗಳಂತೆ ಕರಿತೀವಿ. ದೇಹದಲ್ಲಿ ರಕ್ಷಣೆ ನೀಡುವಂಥ ರೋಗ ನಿರೋಧಕವಾಗಿ ಕಾರ್ಯನಿರ್ವಹಿಸುವಂತಹ ಪ್ರೋಟೀನ್ಗಳಿಗೆ ಈಗ ಪ್ರತಿಕಾಯ ಪ್ರೋಟೀನ್ಗಳು ಅಂತೇಳಿ ಕರಿತೀವಿ. ಆ್ಯಂಟಿ ಪ್ರೋಟೀನ್ ಅಂತ ಕರಿತೀವಿ. ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ. ಇವುಗಳನ್ನು ನಮ್ಮ ದೇಹವೇ ರಚನೆ ಮಾಡಿಕೊಳ್ಳುವಂಥದ್ದು. ಪ್ರೋಟೀನ್ ಮತ್ತು ಕಿಣ್ವಗಳನ್ನು ಇದು ಉತ್ಪಾದನೆ ಮಾಡುತ್ತದೆ. ಉದಾಹರಣೆಗೆ ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ಗಳು ಇವು ಕಿಣ್ವಗಳು. ಪ್ರೋಟೀನ್ ಕಿಣ್ವಗಳು ಯಾವಪ್ಪ ಅಂದರೆ ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ ಅಂತಕ್ಕಂಥವು. ಪ್ರೋಟಾನ್ಗಳು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ಅವು ಯಾವಪ್ಪ ಅಂದರೆ ಇನ್ಸುಲಿನ್, ಅಡ್ರೆನಲಿನ್. ಯಾವುದೇ ಒಂದು ದೇಹದಲ್ಲಿ ಮಾನವನ ದೇಹದಲ್ಲಿ ಗ್ರಂಥಗಳ ಮೂಲಕ ಆಗುವಂತಹ ಹಾರ್ಮೋನ್ಸ್ಗಳಿಗೆ ನಾವು ಪ್ರೋಟೀನ್ ಅಂತ ಕರಿತೀವಿ. ಅದರಲ್ಲಿ 2 ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಮೊದಲು, ಕೂದಲು, ಚರ್ಮ, ಉಗುರು ಆರೋಗ್ಯವಾಗಿಡಲು ಸಹಕಾರಿ ಆಗುತ್ತೆ. ಓಕೆ. ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇದ್ದರೆ ಉಗುರು ಮತ್ತು ಕೂದಲು, ಚರ್ಮ ಏನಾಗಿರಬೇಕಪ್ಪ ಅಂದರೆ ಆರೋಗ್ಯವಂತವಾಗಿ ಇರಲು ಪ್ರೋಟೀನ್ನೇ ಇಲ್ಲಿ ಮುಖ್ಯವಾಗುವಂಥದ್ದು. ಸ್ನಾಯು ಪ್ರೋಟೀನ್ ಅಂದರೆ ಕಾಂಟ್ರಾಕ್ಟ್ ಪ್ರೋಟೀನ್. ಕಾಂಟ್ರಾಕ್ಟ್ ಅಂದರೆ ಸ್ನಾಯುಗಳಲ್ಲಿ ಹಿಗ್ಗುವಿಕೆ, ಕುಗ್ಗುವಿಕೆ ಆಗುವಂಥದ್ದು ನಿಮಗೆ ಗೊತ್ತಿರುತ್ತೆ. ಆ ರೀತಿಯಾಗಿ ಮಾನವನ ದೇಹದಲ್ಲಿ ಹಿಗ್ಗುವಿಕೆ, ಕುಗ್ಗುವಿಕೆ ಇದನ್ನು ಮಾಡಲು ಸ್ನಾಯು ಪ್ರೋಟೀನ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ಸ್ನಾಯುಗಳ ಯಾಂತ್ರಿಕ ಚಲನೆಗೆ ಇದು ಸಹಾಯಕವಾಗಿದೆ. ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ದೇಹದಲ್ಲಿರುವಂಥ ಸ್ನಾಯುಗಳು ಆ್ಯಕ್ಟಿವಿಟಿಗೆ ಒಳಪಡುತ್ತವೆ. ಇದಕ್ಕೆ ಬೇಕಾಗಿರುವಂಥ ಒಂದು ಪ್ರೋಟೀನ್ ಯಾವುದಪ್ಪ ಅಂದರೆ ಅದು ಸ್ನಾಯು ಪ್ರೋಟೀನ್ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದರೆ ಮಯೋಸಿನ್ ಮತ್ತು ಆ್ಯಕ್ಷನ್. ನೋಡಿ, ಇದನ್ನು ನೆನ್ಪಿಟ್ಕೋಬೇಕಾದ್ರೆ ನೀವು ಯಾವುದೇ ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಆ್ಯಕ್ಷನ್ ಮಾಡ್ತೀರ. ಆ್ಯಕ್ಷನ್ಗೆ ಬೇಕಾಗಿರುವಂಥ ಪ್ರೋಟೀನ್ ಆ್ಯಕ್ಟಿನ್. ಓಕೆನಾ. ನೆಕ್ಸ್ಟ್ ನೋಡೋದಾದರೆ, ಪ್ರೋಟೀನ್ಗಳು ಸಾಗಾಣಿಕೆಯಲ್ಲಿ ಸಹಾಯ ಮಾಡುತ್ತವೆ. ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ಅವಶ್ಯಕವಿರುವಂಥ ನ್ಯೂಟ್ರಿಷನ್ಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ನಾವು ತಿಂದಿರುವಂಥ ಆಹಾರದಲ್ಲಿರುವಂಥ ಪ್ರೋಟೀನ್ಗಳನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತವೆ. ಪ್ರೋಟೀನ್ಗಳು ಸಾಗಾಣಿಕೆ ಸಹಾಯವನ್ನು ಮಾಡುವಂಥದ್ದು. ಮೊಟ್ಟೆಯ ಬಿಳಿ ಭಾಗದಲ್ಲಿರುವಂಥ ಆಲ್ಬುಮಿನ್ ಬೆಳೆಯುವ ಕೋಳಿ ಮರಿಗೆ ಸಹಕಾರಿಯಾಗಿದೆ. ಇದೇ ರೀತಿ ಹಾಲಿನಲ್ಲಿರುವ ಕೆಸಿನ್ ಎಳೆಯು ಸಸ್ತನಿಗೆ ಪೋಷಣೆಯನ್ನು ನೀಡುತ್ತದೆ. ಸೊ ಇದು ಹಾಲಿನಲ್ಲಿರುವಂಥ ಕೆಸಿನ್ ಎನ್ನುವಂಥ ಪ್ರೋಟೀನ್ ಏನು ಮಾಡುತ್ತೆ ಅಂದರೆ ಇದು ಸಸ್ತನಿಗಳಿಗೆ ಪೋಷಣೆ ನೀಡುವಂಥದ್ದು. ಇದೆಲ್ಲವೂ ಕೂಡ ಪ್ರೋಟೀನ್ ಆಗಿದೆ. ಸೊ ಇದು ಪ್ರೋಟೀನ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ. ಸೊ ನೆಕ್ಸ್ಟ್ ಪ್ರೋಟೀನ್ನ ಮುಂದುವರೆದು ನಾವು ಸ್ಟಡಿ ಮಾಡೋದಾದರೆ, ಕೆಲವು ಪ್ರೋಟೀನ್ಗಳು ಚರ್ಮದ ವರ್ಣಕವಾಗಿವೆ. ಮೆಲನಿನ್ ಉತ್ಪಾದನೆ ಮೆಲನಿನ್ ಅಂತಕ್ಕಂಥದ್ದು ಎಲ್ಲಿ ನಮ್ಮ ದೇಹದ ಚರ್ಮವು ಕಪ್ಪಾಗಿದ್ದರೆ ಅಲ್ಲಿ ಮೆಲನಿನ್ ಪ್ರೋಟೀನ್ ಪ್ರಮಾಣ ಏನಾಗಿರುತ್ತೆ ಅಂದರೆ ಹೆಚ್ಚಾಗಿರುತ್ತೆ. ಅದಕ್ಕೆ ಮೆಲನಿನ್. ಮನುಷ್ಯನ ದೇಹದ ಚರ್ಮದ ಬಣ್ಣವನ್ನು ನಿರ್ಧರಿಸುವಂಥ ಪ್ರೋಟೀನ್ ಯಾವುದಪ್ಪ ಅಂದರೆ ಅದು ಮೆಲನಿನ್ ಆಗಿರುತ್ತೆ. ಕೆಲವು ಪ್ರೋಟೀನ್ಗಳು ನ್ಯೂಕ್ಲಿಯರ್ ಆಮ್ಲಗಳು ಮತ್ತು ನ್ಯೂಕ್ಲಿಯರ್ ಆಮ್ಲಗಳಾದ DNA, RNAಗಳಲ್ಲಿರುವ
ಪ್ಯೂರಿನ್ ಮತ್ತು ಪಿರಿಮಿಡಿನ್ಗಳನ್ನು ತಯಾರಿಸುವಲ್ಲಿ ಸಹಾಯಕರಿಸುತ್ತವೆ. ಇಂತಹ ಪ್ರೋಟೀನ್ಗಳನ್ನು ಸಾಗಣಿಕಾ ಪ್ರೋಟೀನ್ ಅಂತ ಕರಿತೀವಿ. ಇವು ಪೋಷಕಾಂಶಗಳನ್ನು ಕೂಡ ಸಾಗಾಟನೆ ಮಾಡುತ್ತವೆ. ಉದಾಹರಣೆಗೆ ಹಿಮೋಗ್ಲೋಬಿನ್. ರಕ್ತದಲ್ಲಿ ಕೆಂಪು ಬಣ್ಣ, ರಕ್ತವು ನಿಮಗೆ ಗೊತ್ತಿರುವ ಹಾಗೆ ಕೆಂಪು ಬಣ್ಣದಲ್ಲಿರುತ್ತೆ. ಆ ಕೆಂಪು ಬಣ್ಣದಲ್ಲಿ ಇರಲು ಕಾರಣ ಏನಂತಂದರೆ ಈ ರಕ್ತದಲ್ಲಿ ಇರುವಂಥ ಹಿಮೋಗ್ಲೋಬಿನ್ ಅಂತಕ್ಕಂಥ ಪ್ರೋಟೀನ್ನ ಕಾರಣ ಆಗಿರುತ್ತೆ. ಸೊ ನೆಕ್ಸ್ಟು ಪ್ರೋಟೀನ್ಗಳು ಆಹಾರದಲ್ಲಿ ಕಾಯ್ದಿಟ್ಟುಕೊಂಡಿರ್ತವೆ. ಹಾಗಾದರೆ ನಾವು ಪ್ರೋಟೀನ್ಗಳನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ಬೋದು ಅಂತ ನೋಡೋದಾದರೆ ಬಯೋರೇಟ್ ಪರೀಕ್ಷೆ ಅಂತ ಕರಿತೀವಿ. ನಾವು ಪಿಷ್ಟ ಪರೀಕ್ಷೆ ಅನ್ನೋದನ್ನು ಕಾರ್ಬೋಹೈಡ್ರೇಟನ್ನು ಪರೀಕ್ಷೆ ಮಾಡುವಾಗ ಅಯೋಡಿನ್ ಪರೀಕ್ಷೆ ಮೂಲಕ ಪಿಷ್ಟವನ್ನು ಪರೀಕ್ಷೆ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರೋಟೀನ್ ಪರೀಕ್ಷೆಯನ್ನು ನಾವು ಬಯೋರೇಟ್ ಪರೀಕ್ಷೆ, ಆಹಾರದಲ್ಲಿರುವಂತಹ ಪ್ರೋಟೀನ್ ಅಂಶ ಇರುವುದನ್ನು ಪತ್ತೆ ಮಾಡಲು ಬಳಸುವಂತಹ ಪರೀಕ್ಷೆ ಯಾವುದಪ್ಪ ಅಂದರೆ ಅದು ಬಯೋರೇಟ್ ಪರೀಕ್ಷೆ ಆಗಿರುತ್ತೆ. ಇದು ತಾಮ್ರದ ಸಲ್ಫೇಟನ್ನು ಸೋಡಿಯಂ ಹೈಡ್ರಾಕ್ಸೈಡ್ಗೆ ಸೇರಿಸಿದಾಗ ಬಣ್ಣ ಲ್ಯಾಟಿಸ್ಗೆ ಬರುತ್ತದೆ. ಬಣ್ಣ ತಿರುಗುತ್ತದೆ. ಇದರಿಂದ ಪ್ರೋಟೀನ್ ಇರುವಿಕೆ ಪತ್ತೆಯಾಗುತ್ತದೆ. ಪ್ರೋಟೀನನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳು ಮಾಂಸ, ಮೊಟ್ಟೆ, ಬೀಜಗಳು, ಬೀನ್ಸ್ ಕಾಳುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ, ದ್ವಿದಳ ಧಾನ್ಯಗಳಲ್ಲಿ ಅಧಿಕ ಪ್ರಮಾಣದ ಪ್ರೋಟೀನ್ಗಳಿರ್ತವೆ. ಸೊ ಇದು ಶಾರ್ಟಾಗಿ ಪ್ರೋಟೀನ್ ಎಲ್ಲಿ ಉತ್ಪಾದನೆ ಆಗುತ್ತೆ, ಅದರ ಒಂದು ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಮತ್ತು ಪ್ರೋಟೀನ್ನಲ್ಲಿ ಇರುವಂಥ ಬೇರೆ ಬೇರೆ ವಿಧಗಳು ಯಾವುವು, ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಅನುಕೂಲ ಇರುತ್ತೆ ಎಂಬುದನ್ನು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಂಡ್ರಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಪ್ರೋಟೀನ್ನ ವಿಧಗಳು ಯಾವುವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ರೀತಿಯಾದ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಕೊಡಿ. ಈ ಒಂದು ವಿಡಿಯೋಗೆ ಸಂಬಂಧಿಸಿದ ಯಾವುದಾದ್ರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.